1 hour later. ರೀಚ್ ಅಂತೂ ಆಗ್ಯಾವ. ಇಲ್ಲಿಂದ ಇಲ್ಲಿ ಮಠ ಬರೋದ್ರಾಗ ಇನ್ನು ಮತ್ತು ಮುಂದೆ ಹೋಗ್ಬೇಕು. ಮುಂದೆ ಅದು ಹೆಂಗೆ ಎಂಟ್ರೆನ್ಸ್ ಹೆಂಗೆ ಐತೆ ಅಂತೇಳಿ ನನಗಂತೂ ಗೊತ್ತಿಲ್ಲ. ನೋಡೋ ಹೆಂಗಾದ್ರೂ ಒಟ್ಟು ಹೆಂಗಾದ್ರೂ ಮಾಡಿ ಇವತ್ತು ತೋರ್ಸೋಮ್ ಕೆರೆ ಎಕ್ಸ್ಪ್ಲೋರ್ ಮಾಡಮ್ಮ. ನಾಳೆ ಮಠ ಮಾಡಮ್ಮ. ಈಗ ಮಠ ಬುಧವಾರ ಜಾತ್ರೆ ಐತಿ, ಬುಧವಾರ ಮಾಡಮ್ಮ. ನೋಡಮ್ಮ ನಮ್ಮ ಹಾಸ್ಟೆಲ್ ಅಂತೂ ಎಕ್ಸ್ಪ್ಲೋರ್ ಆಗೈತಿ ಆಲ್ಮೋಸ್ಟ್ ಆಲ್. ಸಾರಿ, ಹಾಸ್ಟೆಲ್ ಅಂತ ನಮ್ಮ ಕ್ಯಾಂಪಿಂದ ಸ್ಟೇ ಮಾಡೋದು ಪ್ಲೇಸ. अरे कहना क्या चाहते हो? ಬರೀ ಇದು ಹೆಂಗೆ ಎಂಟ್ರೆನ್ಸ್ ಹೋಗ್ಬೇಕಂತ ಗೊತ್ತಾಗೋದು ನನಗೆ. ಹಾಂ, ಇಲ್ಲಿ ಚೆಕ್ ಮಾಡಿರಿ. ಇಲ್ಲೈತೆ ಎಂಟ್ರೆನ್ಸ್. ಇಲ್ಲೈತೆ ಅದ್ರದ್ದು. ಹೋಗಮ್ ಒಳಗೆ ಫುಲ್ ಎಕ್ಸ್ಪ್ಲೋರ್ ಮಾಡೋಮ್ ಇವತ್ತು. ಶಿಶುನಾಳ ಫುಲ್ ಎಕ್ಸ್ಪ್ಲೋರ್ ನನ್ನ ಬ್ಲಾಗ್ನಾಗ ಅಂದರು. ಹಾಂ, ಇಲ್ಲಿ ಚೆಕ್ ಮಾಡಿರಿ. ಇದು ಮಸ್ತ್ ಐತಲ್ರಿ ನೋಡಕ್ಕೆ. ನಾ ಇಷ್ಟ ಐತೆ ಅಂತ ಮಾಡಿದ್ದೆ. ಅದು ಇದು ದೊಡ್ಡದೈತೆ ಫುಲ್. ಆದರೆ ಮಳೆ ಸಂಬಂಧ ಎಲ್ಲ ಇಷ್ಟೆಲ್ಲ ತೆಗ್ಗ ಹೋಗ್ಬಿಟ್ಟಿತ್ತು ಒಳಗೆ. ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಮಠ ತುಂಬಿರ್ತೈತೆ ಅನಿಸ್ತೈತೆ ಅದು ಮಳೆಗಾಲದಾಗ. ಈಗ ಅಂದ್ರೆ ಈಗೂ ಮಳೆಗಾಲ ಐತೆ ಬಿಡ್ರಿ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಆ ಪರಿ ಬರ್ತೈತಿ ಹೋಗ್ತಿದ್ವಿ. ಫುಲ್ ಒಂದೇ ಸಲ ಬರೋಂಗಿಲ್ಲ. ಅದು ಹೆಸರಿಗಷ್ಟೇ ಮಳೆ ಅಂತ ಆಗೈತಿ ಅದು ಈಗಂತೂ. ಇನ್ನೂ ತೆಳಗೈತಿ ಫುಲ್ ಊರ ಕೆರೆ ಅನ್ನಿಸ್ತೈತಿ. ಇದು ನಮ್ಮದು ಊರ ಕೆರೆ, ನಮ್ಮದು ಹೊಂಬಳ ಬ್ಲಾಕ್ನ ಊರ ಕೆರೆ ಹಿಂಗೈತಿ ಸೇಮ್. ಫುಲ್ ಅಲ್ಲಿ ಎಂಟ್ರೆನ್ಸ್ ಗೇಟ್ ಅದು ಕುಡಿಯಾಕಿತ್ತು ಬಿಡ್ರಿ. ಇದು ಬರ್ಸಕ್ಕೆ ಅನ್ನಿಸ್ತೈತಿ. ಇದು ಫುಲ್ ಹಳೇದು ಅನ್ನಿಸ್ತೈತಿ. ಕೆರೆ ಅಂತೂ ಒಂದು ರೌಂಡ್ ಹೊಡ್ಕೊಂಬರು. ಇಲ್ಲಿ ಚೆಕ್ ಮಾಡಿ ಫುಲ್ ಈ ಕಡೆ ಅಂತ ಹಚ್ಚಿಬಿಟ್ಟಾರ. ಗಿಡ ಎಲ್ಲ ಹೊಲ ಐತಿ. ಆಲ್ಮೋಸ್ಟ್ ಆಲ್ ಫುಲ್ ಹೊಲ ಐತಿ. ಆ ಕಡೆ ಊರು ಆ ಕಡೆ ಐತೆ ಅನಿಸ್ತೈತಿ. ಆ ಕಡೆ ಐತೆ ಅಂತ ಅಂದ್ರು ನಮ್ಗೆ ಬರ್ಬೇಕಾದ್ರೆ. ಅಂದರೆ ನಾವು ಬರ್ಬೇಕಾದ್ರೆ ಊರಾಗ ಹಚ್ಚಿ ಬಂದೀವಿ. ಇದು ಊರು ಸ್ವಲ್ಪ ಹೊರಗೆ ಐತೆ ಅನಿಸ್ತೈತಿ ಅಷ್ಟೇ. ಇಲ್ಲಿ ಚೆಕ್ ಮಾಡಿ ಫುಲ್ ಗಾಳಿ ಎಲ್ಲ ಬೀಸಾತೈತಿ. ವಾಯ್ಸ್ ಸ್ವಲ್ಪ ಕಟ್ ಬರೋದು ನನಗೆ ಅನ್ಸ್ಬಿಟ್ಟು. ಇಲ್ಲಿ ಚೆಕ್ ಮಾಡಿ ಫುಲ್ ಹಾವಿನ ಹೊತ್ತಾಯ್ತು. ಫಸ್ಟ್ ನಾನು ನೋಡಿದಾಗಂತೂ ಭಯಾನ ಆಯ್ತು. ಈಗ ಸ್ವಲ್ಪ समझ रहे हो ना? ಹೆದ್ರಿಕೆ ಹೋಗಿದ್ದು. ಇಲ್ಲೆಲ್ಲ ಮಳಿ ಎಲ್ಲ ಅದಾವ. ಫುಲ್ ಚುಸ್ತ ಅಂದ್ರೆ ಮತ್ತೆ ಸೀನ ಫುಲ್ ಕ್ಯಾಂಪಸ್ ಸೀನ್ ಹಾಕೈತೆ ನಂದಂತರು. ಬರೀ ಎಂಟ್ರೆನ್ಸ್ ಅಲ್ಲೇ ಐತಿ. ಮತ್ತು ಇಲ್ಲಿಂದ ಹೆಂಗೆ ಹೋಗಕ್ಕೆ ಆಗಲ್ಲ ಅನಿಸ್ತೈತಿ. ನೋಡಮ್, ಟ್ರೈ ಮಾಡೋಮ್. ಮತ್ತು ಇಲ್ಲಿ ಮಠ ಬಂದೇವು ಅಂತಂದರೆ ಹೆಂಗೆ ಮತ್ತೆ ಅಲ್ಲಿ ಮಠ ಫುಲ್ ಅಡ್ವೆಂಚರ್ ಬ್ಲಾಗ್ ಹಾಕಿದ್ದು ಇದಂತೂ. अच्छा हमको सिखा रिया है. ಬೆಟ್ಟ ಹತ್ತಿ ಇಳಿದು ಅಂದ್ರೆ ಅಡ್ವೆಂಚರ್ ಬ್ಲಾಗ್ ಹಾಕಿದ್ದು. ನನಗಂತೂ ಬೆಟ್ಟ ಇಳಿದು ಹತ್ತೋದ ಪ್ಲ್ಯಾನ್ ಇತ್ತು. ಆದ್ರೆ ಇವು ಮಳೆ ಆದರೆ ನಮ್ಮ ಹುಡುಗರು ರೆಡಿ ಇಲ್ಲ. ಏನಾಕೈತೆ ನೋಡು. ಆಲ್ಮೋಸ್ಟ್ ಒಂದು ನನಗಂತೂ ಫುಲ್ ಹತ್ತಿ ಇಳಿಬೇಕಂತ ಐತಿ. ಚೆಕ್ ಮಾಡಿ ಇದು ಇಲ್ಲಿಂದ ನೀರು ಬರ್ತಿದ್ದು ಅನ್ನಿಸ್ತೈತೆ ನನಗೆ. ಇಲ್ಲಿ ಕೊಳವೆನ ಏನೋ ಅಂತಾರೆ ಅದಕ್ಕೆ. ಇಲ್ಲಿಂದ ಹಾಕಿದ್ವಿ ಫುಲ್. ಈ ಕಡೆ ಅಂತೂ ಬರೀ ಇಂಥದೆಯ. ಇದು ಗುಡಿ ಐತಿ. ಇದನ್ನು ಗುಡಿ ಕಮಿಟಿದ ಅನ್ನಿಸ್ತೈತಿ ಇದಂತೂ. ಇದು ಎಂಟ್ರೆನ್ಸ್ ಗೇಟ. ಇಲ್ಲಿ ಚೆಕ್ ಮಾಡಿ. ಇದಂದ್ರೆ ಫುಲ್ ನೆಕ್ಸ್ಟ್ ಲೆವೆಲ್ ಐತಿ. ನಮ್ಗೆ ಅಲ್ಲಿ ಅಷ್ಟೇ ಕಂಪೌಂಡ್ ಐತಿ ನಮ್ಮ ಕ್ಯಾಂಪಿಗೆ. ಹಿಂಗೆ ಬರ್ಬೇಕಂದ್ರೆ ಹಿಂಗೆ ಒಳಗೆ ಬರ್ಬೇಕು ಅನಿಸ್ತೈತಿ. ಇಲ್ಲಿಗಂತ ಜಾಗನೇ ಇಲ್ಲ. ಈ ದೇವ್ರ ಗುಡಿ ಐತೆ ಅನಿಸ್ತೈತಿ ನನಗೆ. ಇಲ್ಲಿ ಪಾಳೆ ಹಚ್ತಾರಲ್ಲ ಧರ್ಮಸ್ಥಳ, ಅಲ್ಲೆಲ್ಲ ನೋಡಿರ್ಬೋದು. ಇಲ್ಲಂತೂ ಫುಲ್ ಚೊಕ್ಕೈತಿ. ಆದರೆ ಇಲ್ಲೇ ಗುಡಿ ಡೆವಲಪ್ಮೆಂಟ್ ಆಗತ್ತೈತಿ, ಮಠ ಡೆವಲಪ್ಮೆಂಟ್ ಆಗತ್ತೈತಲ್ಲ, ಅದಕ್ಕೆ ಆ ಕಡೆ ಎಲ್ಲ ಕಟ್ಟಾತಾರ. ಆಲ್ಮೋಸ್ಟ್ ಈ ಕಡೆ ಅಂತೂ ಕಟ್ಟಾತಾರ.
ಅದು ನಮ್ಮ ಹಾಸ್ಟೆಲ್ ಇದು ಅದ್ರ ಹಿಂದಿಂದ ಇದು ಹೋಗಕ್ಕೆ ಬರೋಕೆ ಇಲ್ಲ ಹಿಂಗೈತಿ. ಅದೇ ನಂಗೆ ಎಂಟ್ರೆನ್ಸ್ ಅಲ್ಲೇ ಐತಿ. ಓ ಮಠದಿಂದ ಬರೋದದ. ನಾನು ಫುಲ್ ಆ ಕಡೆಯಿಂದ ಬಂದೆ ಅಡ್ವೆಂಚರ್ ಮಾಡ್ಕೊತ. ಇಲ್ಲಿ ಅಮ್ಮನ ಮೂರ್ತಿ ಮತ್ತು ಶಿಶ್ನಾ ಶರೀಫ್ ಅವ್ರ ಮೂರ್ತಿ ಹಿಂಗೆ ಚೆಕ್ ಮಾಡಿ ಮೂರ್ತಿ ಐತಿ. ಶಿಶ್ನಾ ಶರೀಫ್ ಅವ್ರ ಗುರೂಜಿ ಈಶ್ವರ ಬಸವಣ್ಣ ಮತ್ತು ಅಮ್ಮಂದು ಮೂರ್ತಿ ಐತಿ. ನಾಟಕ ಮಾಡೋಕೆ ಮಸ್ತ್ ಐತಿ. ಇಲ್ಲಂತೂ ಫುಲ್ ಚೊಕ್ಕ ಐತಿ. ಇಲ್ಲಿ ಚೆಕ್ ಮಾಡಿ, ಇಲ್ಲಿ ಚೊಕ್ಕ ಐತಿ. ಮತ್ತು ಈಗ ನಾವು ಮತ್ತೆ ಮಠ ಸುತ್ತಿ ಮತ್ತು ಫ್ಲ್ಯಾಗ್ ಹೋಸ್ಟಿಂಗ್ ಎಲ್ಲ ಅಲ್ಲೆಲ್ಲ ಸುತ್ತಾಕಿ ಬರ್ಬೇಕು. ಬರೀ ಸುತ್ತಾಕಿ ಹೋಗು, ಮತ್ತು ಬೇರೆ ಆಪ್ಷನ್ ಇಲ್ಲ. ಮತ್ತು ಆ ಕಡೆ ಅಂತೂ ಅಡ್ವೆಂಚರ್ ಮಾಡೋಕ್ಕೆ ಬರಲ್ಲ, ಯಾಕಂದ್ರೆ ಅಲ್ಲಿ ಒಂದು ಹಾಕ್ಲ ಐತಿ. ಅದೇ ಸಂಬಂಧ ಮತ್ತು ಫುಲ್ ಅಡ್ವೆಂಚರ್ ಮಾಡಿ ಮತ್ತು ಹೋಗ್ಬೇಕಾಕೈತಿ ರೌಂಡ್ ಹೊಡೆದ. ಅದಕ್ಕಿಂತ ಚಲೋ ಇಲ್ಲೇ ಮಠದಾಗ ಹಾಸಿ ಹೋಗ್ಬಿಟ್ರೆ ನನಗೆ ಅನ್ಸೋ ಮಟ್ಟಿಗೆ ಚಲೋ ಅನಿಸಿ. ಇಲ್ಲಿ ಚೆಕ್ ಮಾಡಿ ಬಂತೆ ನಮ್ದು. ಹೌದು, ನಿಮ್ಗೆ ನಮ್ದು ಈ ಪ್ರಾರ್ಥನಾ ಮಂದಿರ ಒಂದು ತೋರಿಸಿಲ್ಲ ನಿಮ್ಗೆ. ಪ್ರಾರ್ಥನಾ ಮಂದಿರ ಒಂದು ಎಕ್ಸ್ಪ್ಲೋರ್ ಮಾಡೋಣ ಯಾವಾಗಂದ್ರೆ ನಾಳೆ ಮಾಡೋಣ. ನಾಳೆ ಪ್ರಾರ್ಥನಾ ಮಂದಿರ ಎಕ್ಸ್ಪ್ಲೋರ್ ಮಾಡಮ್ಮ. ಹಂಗೆ ನಾಡ್ದು ಮಠ ಮಾಡೋಣ. ಯಾಕಂದ್ರೆ ಒಂದೇ ದಿವಸ ಎಲ್ಲ ಆಗ್ಬಿಟ್ಟಂದ್ರೆ ಮಜಾ ಇರೋಂಗಿಲ್ಲ. ಮತ್ತು ಬ್ಲಾಗು ಭಾಳ ದೊಡ್ಡದಾಕೈತಿ. ಇಲ್ಲಿ ಒಂದು ಬ್ಲಾಗ್ ಅಪ್ಲೋಡ್ ಮಾಡಿ ಎಡಿಟ್ ಮಾಡೋಕೆ ಫುಲ್ ನಂದಂತೂ ಎಡಿಟ್ ಎಲ್ಲ ಮಾಡಿ ಮಕ್ಕೊಳಕ್ಕೆ 12-11 ಆಕೈತಿ. ನೋಡೋಣ ಏನೇನು ಸೀನ್ ಆಕೈತಿ. ಇದು ಚೆಕ್ ಮಾಡಿ. ಇದು ನಮ್ಮ ಪ್ರಾರ್ಥನಾ ಮಂದಿರ ಒಳಗೆ ನಾನು ತೋರಿಸ್ತೇನೆ. ಅದಕ್ಕೆ ಬ್ಲಾಗ್ ದೊಡ್ಡದಾಕಿದ್ದು ಭಾಳ. ಮತ್ತು ಎಡಿಟ್ ಮಾಡೋಕೆ ಕುಂತೆ ಅಂದ್ರೆ ಪ್ರೋಗ್ರಾಮ್ ಕಲ್ಚರೆಲ್ಲ ಮುಗಿಯೋದು 12-1 ಆಕೈತಿ. ಮತ್ತು ನಾ ಬ್ಲಾಗೆಲ್ಲ ಎಡಿಟ್ ಮಾಡಿ ಮಕ್ಕೊಳೋದು ಒಂದು 3-4 ಗಂಟೆ, ಮತ್ತು 5 ಗಂಟೆ ಕರೆಕ್ಟ್ 5 ಗಂಟೆಗೆ ಬಸ್ತಾರೆ. ಕಾಂಪ್ರಮೈಸ್ ಇಲ್ಲ, ಟೈಮಿಂಗ್ ಹೋಗಿ ಕಾಂಪ್ರಮೈಸ್ ಇಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಹೋಗಿ ಬಾರಿ. ಕಲ್ಚರೆಲ್ಲ ಈಗ ಫಟಾಫಟ್ ಊಟ ಆಕೈತಿ 2 ಗಂಟೆಗೆ ಊಟ ಆಗಿಂದ ಮತ್ತು ಕಲ್ಚರೆಲ್ಲ ಡ್ರಾಮಾ ಗೀಮಾ ಪ್ರಾಕ್ಟೀಸ್ ಆದಿದೆ ಮತ್ತು ಶುರು ಆಕೈತಿ. ಮತ್ತು ನಮ್ಮದು ಬ್ಲಾಗ್ ಕಂಟಿನ್ಯೂ ಆಕೈತಿ. ಬರ್ರಿ. 2000 years later. ಫೈನಲಿ ಡ್ರಾಮಾ ಗೀಮಾ ಎಲ್ಲ ಪ್ರಾಕ್ಟೀಸ್ ಆಗೈತಿ ಆಲ್ಮೋಸ್ಟ್ ಆಲ್. ನಮ್ಮ ಕಡೆಯಿಂದ ಒಂದು ಸಾಂಗು ಒಂದು ಡ್ರಾಮಾ ಹೊಡೆದೈತಿ. ಡ್ರಾಮಾ ಯಾವುದಂತಂದ್ರೆ ಬಾಲ್ಯ ವಿವಾಹ ಬಗ್ಗೆ ಹಾಕತೈತಿ. ಮತ್ತು ಸಾಂಗ್ ಪುನೀತ್ ರಾಜ್ಕುಮಾರ್ದು ಹಾಡತೈತಿ. ನೋಡಮ್ಮ, ಬ್ಲಾಗ್ ಹಾಕುಮ್ಮ ಫಟಾಫಟ್. ಈಗ ಅಟೆಂಡ್ ಆಗೋಮ್ಮ ಫಸ್ಟ್ ಇವೆಂಟ್ ಅಟೆಂಡ್ ಆಗಿ ನಿಮಗೆಲ್ಲ ಡ್ರಾಮಾ ಗೀಮಾ ಸಾಂಗ್ಸ್ ಎಲ್ಲ ಮುಗಿಸಿ ಸಿಗ್ತೇನೆ. 2000 years later. ರೀಚಂತೂ ಆಗಿದ್ವಿ. ಇದು ಮೆರಿಟ್ಸ್ ಎಲ್ಲ ಇದು ಇವೆಂಟ್ಸ್ ಎಲ್ಲ ಮುಗಿದಿದ್ವು ಆಲ್ಮೋಸ್ಟ್ ಆಲ್. ಯಾಕಂದ್ರೆ ಹಾಡ್ಗಿಡೆಲ್ಲ ಆಡಿದ್ವಿ. ಹಾಡ್ಬೋದು, ಅದು ಕಾಪ್ರೇಟ್ ಸೀನ್ ಐತಿ. ನೋಡೋಮ್ಮ ಏನಾಕೈತಿ. ಅದು ಬ್ಲಾಗ್ ಅಂತೂ ಬರ್ತಿತ್ತು ಅನಿಸ್ತದ. ನೋಡೋದು ಏನಕ್ಕೆ ಹಂಗೆ ಇರ್ತೀವಿ ಬ್ಲಾಗ್ ಟೈಮ್ ಅಂತೂ ಇರ್ತೀವಿ ಬ್ಲಾಗ್ ಇಷ್ಟು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.